ನ್ಯೂಸ್@5 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮುಸ್ಕಾನ್ಗೆ ಅಲ್ ಖೈದಾ ಮುಬಾರಕ್, ಅಲ್ಲಾಹು ಅಕ್ಬರ್ ಎಂದ ಯುವತಿಗೆ ಅಲ್ ಖೈದಾ ಬೆಂಬಲ. ಉಗ್ರರಿಗೂ ನಮಗೂ ಸಂಬಂಧವಿಲ್ಲ ಎಂದ ಮುಸ್ಕಾನ್ ತಂದೆ. ಮಂಡ್ಯದ ಮುಸ್ಕಾನ್ ಬಗ್ಗೆ ಉಗ್ರನಿಂದ ಹೊಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಕಾನ್ ತಂದೆ ಇದೀಗ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಮುಸ್ಕಾನ್ ಅನ್ನ ಅಲ್ ಖೈದಾ ನಾಯಕ ಜವಾಹಿರಿ ಹೊಗಳಿದ್ರು. ಉಗ್ರನ ಹೊಗಳಿಕೆ ಬಗ್ಗೆ ಮುಸ್ಕಾನ್ ತಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜವಾಹಿರಿ ಯಾರು ಅನ್ನೋದೇ ನಮಗ್ ಗೊತ್ತಿಲ್ಲ ಅಂತ ಮುಸ್ಕಾನ್ ತಂದೆ ಹೇಳಿದ್ದಾರೆ. ಮುಸ್ಕಾನ್ ತಂದೆ ಮಹಮ್ಮದ್ ಅವರು ಈ ಒಂದು ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ರು. ಈತ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಮಹಮ್ಮದ್ ಅವರು ಹೇಳಿದ್ದಾರೆ. ಮಾಧ್ಯಮಗಳ ಮುಖಾಂತರ ನನಗೆ ಈ ವಿಚಾರ ತಿಳಿದಿದೆ. ಅರಬ್ಬಿ ಭಾಷೆಯಲ್ಲಿ ನನ್ನ ಮಗಳನ್ನ ಈತ ಹೊಗಳಿದ್ದಾನೆ. ಆದ್ರೆ ಜವಾಹಿರಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಆತನ ಬಗ್ಗೆ ನಮ್ಗೇನೂ ಗೊತ್ತಿಲ್ಲ. ಹಾಗಾಗಿ ಗೊಂದಲ ಮಾಡೋದು ಬೇಡ. ನಮ್ಮಲ್ಲಿ ಜಗಳ ತಂದಿಡಲು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಮುಸ್ಕಾನ್ ತಂದೆ ರಿಯಾಕ್ಟ್ ಮಾಡಿದ್ದಾರೆ. ಮುಸ್ಕಾನ್ ಬಗ್ಗೆ ಈ ರೀತಿಯ ಹೊಗಳಿಕೆ ನಮಗ್ ಬೇಕಾಗಿರ್ಲಿಲ್ಲ. ಅವರ ಬಗ್ಗೆ ಏನ್ ಗೊತ್ತಿಲ್ಲದೆ ಇದ್ದಾಗ ನಾನು ಏನ್ ಹೇಳೋದಕ್ಕೆ ಸಾಧ್ಯ? ನಮ್ಮಲ್ಲಿ ಜಗಳ ತಂದಿಡೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಅಂತ ಮುಸ್ಕಾನ್ ತಂದೆಯವರು ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಮಗಳಿಗೆ ಈ ರೀತಿಯಾದಂತಹ ಹೊಗಳಿಕೆ ಬೇಕಾಗಿಲ್ಲ. ಅವರ ಬಗ್ಗೆ ನಮ್ಗೇನೋ ಗೊತ್ತಿಲ್ಲದೆ ಇದ್ದಾಗ ನಾವೇನ್ ಹೇಳೋದಕ್ಕೆ ಸಾಧ್ಯ? ಹಿಜಾಬ್ ಹಿಂದೆ ಉಗ್ರ ಸಂಘಟನೆಗಳ ಕೈವಾಡ ಇರೋದ್ರ ಬಗ್ಗೆ ಕೂಡ ನಮಗ್ ಗೊತ್ತಿಲ್ಲ ಅಂತ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರು ಏನೇನೋ ಮಾಡ್ತಿದ್ದಾರೆ ಗೊತ್ತಿಲ್ಲ. ನಾವಿಲ್ಲಿ ಬದುಕಿ ಜೀವನ ಮಾಡ್ತಿದ್ದೇವೆ. ಅಣ್ಣ ತಮ್ಮಂದಿರ ಹಾಗೆ ಪ್ರೀತಿ ಹಂಚಿ ಜೀವನ ಮಾಡ್ತಿದ್ದೀವಿ. ಬೇರೆ ದೇಶದವರು ಏನ್ ಮಾಡ್ತಿದ್ದಾರೋ ನಮಗ್ ಗೊತ್ತಿಲ್ಲ. ಉಡುಗೊರೆ ಕೊಡಲು ಬಂದವರಿಗೆಲ್ಲ ಬೇಡ ಅಂತ ನಾನು ಹೇಳಿದ್ದೆ ಅಂತ ಮುಸ್ಕಾನ್ ತಂದೆ ಮೊಹಮ್ಮದ್ ಹುಸೇನ್ ಖಾನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಲ್ ಖೈದಾ ನಾಯಕ ಏನ್ ಹೊಗಳಿ ಮಾತನಾಡಿದ್ದಾನೆ, ಆ ಒಂದು ವಿಡಿಯೋ ವೈರಲ್ ಆಗಿದೆ. ಮಾಧ್ಯಮಗಳಲ್ಲಿ ಒಂದು ವಿಚಾರ ಬರ್ತಾ ಇದ್ದ ಹಾಗೆ ಮುಸ್ಕಾನ್ ತಂದೆ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಈತನಿಂದ ನಮಗೆ ಹೊಗಳಿಕೆ ಬೇಕಾಗಿಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದಿರ ರೀತಿ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ತಂದಿಡುವಂಥದ್ದು ಬೇಕಾಗಿಲ್ಲ. ಹಿಜಾಬ್ ವಿಚಾರದಲ್ಲಿ ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನನ್ನ ಮಗಳಿಗೆ ಈ ಒಂದು ಘೋಷಣೆಗಳನ್ನ ಏನ್ ಕೂಗಿದ್ಲು, ಈ ಒಂದು ವಿಡಿಯೋ ಏನ್ ವೈರಲ್ ಆಯಿತು, ಅದಾದ್ಮೇಲೆ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಬಹುಮಾನಗಳನ್ನ ಕೊಟ್ಟರು, ಉಡುಗೊರೆಗಳನ್ನ ಕೊಟ್ಟರು. ಆ ಸಂದರ್ಭದಲ್ಲೇ ನಾನು ಹೇಳಿದೆ ಇದೆಲ್ಲ ನಮ್ಮ ಮಗಳಿಗೆ ಬೇಕಾಗಿಲ್ಲ ಅಂತ. ಈಗಲೂ ನಾನು ಇದೇ ಮಾತು ಹೇಳೋಂಥದ್ದು. ಆತ ಯಾರು ಅಂತ ಗೊತ್ತಿಲ್ಲದ ಮೇಲೆ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು? ನಮ್ಮಲ್ಲಿ ತಂದಿಡೋಂಥದ್ದು ಬೇಡ. ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರ ಬದುಕ್ತಾ ಇದ್ದೀವಿ. ಈ ಜವಾಹಿರಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಅಂದಮೇಲೆ ನಾನು ಏನು ಪ್ರತಿಕ್ರಿಯೆ ಕೊಡಲಿ? ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡಿ ಜಗಳ ತಂದಿಡೋದಕ್ಕೆ ಈ ರೀತಿಯಾದಂತಹ ಹುನ್ನಾರ ನಡೀತಾ ಇದೆ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮುಸ್ಕಾನ್ಗೆ ಈ ರೀತಿಯಾದಂತಹ ಹೊಗಳಿಕೆ ಬೇಕಾಗಿಲ್ಲ ಅಂತ ಮುಸ್ಕಾನ್ ಅವರ ತಂದೆ ಮೊಹಮ್ಮದ್ ಹುಸೇನ್ ಖಾನ್ ಅವರು ಹೇಳಿದ್ದಾರೆ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಲೇಜ್ಗಳಲ್ಲಿ ಏನು ಜೈ ಶ್ರೀರಾಮ್ ಅಂತ ಒಂದ್ ಕಡೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಹಾಕೊಂಡು ಘೋಷಣೆ ಕೂಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಕೂಡ ಬುರ್ಕಾ ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಮಂಡ್ಯದಲ್ಲಿ ಈ ಒಂದು ಮುಸ್ಕಾನ್ ಅನ್ನುವಂಥ ಯುವತಿ ಕಾಲೇಜ್ಗೆ ಬಂದಂತಹ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಹಿಂದೂ ಹುಡುಗರು ಆಕೆಯನ್ನ ಸುತ್ತುವರಿಯೋದಕ್ಕೆ ಮುಂದಾಗ್ತಾರೆ. ಆಗ ಆ ಹುಡುಗಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯನ್ನ ಕೂಗಿದ್ಲು. ಈ ಒಂದು ವಿಡಿಯೋ ವೈರಲ್ ಆದಾಗ್ಲೇ ಮುಸ್ಕಾನ್ಗೆ ಹಲವಾರು ಸಂಘಟನೆಗಳು, ಮುಸ್ಲಿಂ ಮುಖಂಡರು ಆಕೆಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಆಕೆಗೆ ಬಹುಮಾನವನ್ನ ಘೋಷಣೆ ಮಾಡಿದ್ರು. ಈಗ ಅಲ್ ಖೈದಾ ಮುಖಂಡ ಏನ್ ಆಕೆಯನ್ನ ಬೆಂಬಲಿಸಿ ಮಾತನಾಡಿದ್ದಾನೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಕಾನ್ ತಂದೆ ರಿಯಾಕ್ಟ್ ಮಾಡಿದ್ದಾರೆ. ಸರ್, ಪಾಸ್ಪೋರ್ಟ್ಗೆ ನಮಗೆ ಇದು ರಂಜಾನ್ ತಿಂಗಳಲ್ಲಿ ನಾವು ಉಮ್ರಾ ಮಾಡಬೇಕು ಅಂತ 3-4 ವರ್ಷದಿಂದ ಹೇಳ್ಕೊಂಡೇ ಬರ್ತಾ ಇದೀವಿ ಫ್ಯಾಮಿಲಿನಲ್ಲಿ. ಆಲ್ರೆಡಿ ನಂದು ನಮ್ಮ 3 ಜನದ ಪಾಸ್ಪೋರ್ಟ್ ಆಲ್ರೆಡಿ ಇದೆ. ಆ ಮಕ್ಕಳದ್ದು ಪಾಸ್ಪೋರ್ಟ್ಗೆ ನಾನು ಮೊದಲೇ ಅಪ್ಲೈ ಮಾಡಿದ್ದೆ. ಆ ಡೇಟ್ ಬಂದಿತ್ತು, ಹೋಗಿ ವೆರಿಫಿಕೇಶನ್ ಇದು ಮಾಡ್ಬಿಟ್ಟು ಬಂದೆ. ಪಾಸ್ಪೋರ್ಟು ಬಂದಿದೆ. ನಾವು ಈ ಉಮ್ರಾಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದೇವ್ರ ಕೆಲಸಕ್ಕೆ ಹೋಗ್ತಾ ಇರೋದು ನಾವು ಅಷ್ಟೇ. ದೇವ್ರ ಕೆಲಸ ಮಾಡ್ಕೊ ಬರ್ತೀವಿ. ನಮಗೆ ಎಲ್ಲಿ ನಮ್ಮ ಅನುಕೂಲ ಇದೆ ಆ ಕಾಲೇಜಲ್ಲಿ ಸೇರಿಸಿ ಓದಿಸ್ತೀವಿ. ಇಲ್ಲ ಹಿಜಾಬು ಕೊಟ್ಟು ನಡೆಸ್ತಾ ಇರೋದು ಕಾಲೇಜ್ಗಳೇ ಅವೆ. ಮೈಸೂರಲ್ಲೂ ಅವೆ. ಇವ್ರು ಏನಾರ ಈಗ ನೆಕ್ಸ್ಟ್ ಏನಾರ ಚೇಂಜ್ ಮಾಡಿ ಅಡ್ಮಿಷನ್ ವೇಲ್ ಪರ್ಮಿಷನ್ ಕೊಡ್ತೀವಿ ಅಂತ ಇವು ಕಾಲೇಜ್ಗಳವರು ಹೇಳಿದ್ರೆ ಇಲ್ಲೇ ಸೇರಿಸಿ ಓದಿಸ್ತೀವಿ. ಹಿಜಾಬ್ ಕೇಳ್ತಾ ಇಲ್ಲ ಸರ್, ನನಗೆ ಹಿಜಾಬ್ ಬೇಡ, ವೇಲು. ಈಗ ನಾನು 92ನಲ್ಲಿ ಅದೇ ಕಾಲೇಜಲ್ಲಿ ಓದಿರುವಾಗ ಹೆಣ್ಮಕ್ಳಿಗೆ ವೇಲ್ ಕೊಟ್ಟಿದ್ರು ಅವರು. ಈಗ ಪ್ರಿನ್ಸಿಪಲ್ ಕೇಳಿದ್ರೆ ವೇಲ್ ತೆಗ್ದು ಕೋಟ್ ಮಾಡ್ಬಿಟ್ಟಿದೀವಿ ನಾವು ಅಂತವ್ರು ಅವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್, ಈಗ ನೆಕ್ಸ್ಟ್ ಏನಾರ ಮಾಡಬೇಕಾಗಿದ್ರೆ ವೇಲ್ ಮಾಡಿ ಕೊಟ್ಬಿಡಿ ಸರ್, ಮಕ್ಳು ಬರ್ತಾರೆ ಇಲ್ಲ ಅಂತ ಹೇಳಿದೆ.
ಅವ್ರು ಆಯಿತು ಅದ್ರ ಬಗ್ಗೆ ಮಾತಾಡ್ತೀನಿ ಅಂದರು ಅಷ್ಟೇ. ಸರ್ ಹಿಜಾಬು ಮೊದಲಿಂದಾನು ಹಾಕೊಂಡು ಮಗು ಹೋಯ್ತಾ ಇದ್ದಿದ್ದು ಕಾಲೇಜ್ ಒಳಗಡೆ. ನನ್ನ ಮಗಳು ಒಬ್ಳೆ ಅಂತ ಅಲ್ಲ, ಆಲ್ರೆಡಿ 4-5 ಮಕ್ಕಳು ವೇಲ್ ಹಾಕೊಂಡು ಹೋಯ್ತಾ ಇದ್ರು ಕಾಲೇಜ್ ಒಳಗಡೆ. ಇನ್ನು ಬಾಕಿ ಹುಡುಗಿಗಳು ಹಾಕ್ತಾ ಇರಲಿಲ್ಲ, ಅದು ಅವ್ರಿಗೆ ಸೇರಿದ್ದು. ನನ್ನ ಮಗು ಅಂತೂ ಹಾಕೊಂಡು ಹೋಯ್ತಾ ಇತ್ತು. ಈ ಸ್ಥಿತಿ ಈಗ ಆಗಿದೆ, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದೆ ಅವ್ರಿಗೆ. ಆಗಲ್ಲ ಅಂದರು, ಅದಕ್ಕೋಸ್ಕರ ಬಿಡಿ ಸರ್ ಹೋಗ್ಲಿ, ನೆಕ್ಸ್ಟ್ ಇಯರ್ ನಾನು ಓದಿಸ್ಕೊಳ್ತೀನಿ ಅಂತ. ಮೈಸೂರಲ್ಲಿ 3-4 ಕಾಲೇಜ್ಗಳು ಇದೆ, ಅವ್ರು ಯೂನಿಫಾರ್ಮೇ ತೆಗ್ದವ್ರಲ್ಲಿ, ಯೂನಿಫಾರ್ಮ್ ಇಲ್ಲ. ಕಂಪಲ್ಸರಿ ಇವ್ರಿಗೆ ಡಿಗ್ರಿ ಕಾಲೇಜ್ಗೆ ಏನು ಇವರು ಹಿಜಾಬ್ ಹಾಕೊಂಡು ಬರಬೇಡಿ ಅಂತ ಕೋರ್ಟ್ ಆರ್ಡರ್ ಆಗಿಲ್ಲ, ಅದು ಆಗಿರೋದು PU ಕಾಲೇಜ್ಗೆ. ಇವರು ಮಾಡ್ಬೋದಾಗಿತ್ತು, ಇವರು ಆಗಲ್ಲ ಅಂತ ಅಂದರು. ಅದಕ್ಕೆ ಬೇಡ ಬಿಡಿ ಸರ್, ಯಾಕೆ ಸುಮ್ಮನೆ ನಾವು ಇದು ಮಾಡ್ಕೊಳ್ಳೋದು. ನೆಕ್ಸ್ಟ್ ನಾನು ಅಲ್ಲಿ ಮೈಸೂರಲ್ಲಿ ಅವೇ ಕಾಲೇಜ್ಗಳು ಸೇರಿಸಿ ಓದಿಸ್ಕೊಳ್ತೀನಿ. ಈಗ ಅಲ್ಲೇ ಈಗ ಘಟನೆ ನಡೆದೈತಲ್ಲ ಸರ್, ನೀವೇ ಕ್ಯಾಮ್ರಾದವರೇ ಹೋಗಿ ಹಿಡಿದು ಎಲ್ಲ ತೋರಿಸಿದ್ದೀರಾ. ನಾಳೆ ಅದೇ ತಾನೇ ಆಗಿರೋದು. ಈಗ ನೆಕ್ಸ್ಟ್ ಮತ್ತೆ ಏನಾರ ಆ ಥರ ಆದರೆ ಅದೇ ತರ ಈಗ ಅಲ್ಲಿ ಕಾಲೇಜ್ ಹೋಗೋದು, ಏನಾದ್ರು ತೀಟನೆ ಮಾಡೋದು, ಯಾರು ಇದು ಮಾಡೋದು, ಹೆಚ್ಚು ಕಡಿಮೆ ಆದ್ರೆ ಯಾರು ಗ್ಯಾರಂಟಿ? ಕಾಲೇಜ್ ಅವ್ರಿಗೆ ನಾನು ಅಂದೆ, ನೀವು ಗ್ಯಾರಂಟಿ ತಗೊಳ್ತೀರ ಅಂದ್ರೆ ನಾವು ತಗೊಳ್ಳಲ್ಲ ಅಂದ್ರು. ಕೋರ್ಟ್ ಆದೇಶ, ಕೋರ್ಟ್ ಕಾನೂನು ಪರವಾಗಿ ಮಾಡಿದ್ದಾರೆ ಸರ್. ಹೌದು, PU ಕಾಲೇಜ್ಗೆ ಮಾಡಿರೋದು, ಡಿಗ್ರಿ ಕಾಲೇಜ್ಗಳಂತೂ ಏನು ಮಾಡಿಲ್ಲ. ಹೌದು ಸರ್. ಈಗ ನಾನೇನು ಹೇಳ್ತೀನಿ, PU ಕಾಲೇಜ್ ಈಗ ಕಾಲೇಜ್ ಒಳಗಡೆ ಓದಿಸ್ತವ್ರಲ್ಲ, ನಮ್ಮ ಮಕ್ಕಳಿಗೆ ನಾವು ಅಲ್ಲಿ ಅಡ್ಮಿಷನ್ ಮಾಡಿಸಿ ಫೀಸ್ ಕಟ್ಟಿದ್ದೀವಿ. ಯೂನಿಫಾರ್ಮ್ಗೂ ನಾವೇ ದುಡ್ಡು ಕೊಡೋದು. ಇವ್ರೇನು ಕಾಲೇಜವ್ರು ಕರೆಸಿ ನಮಗೆ ಕೂರಿಸ್ಬಿಟ್ಟು ನೀವು ಬನ್ನಿ ನಾವು ಈ ಥರ ಯೂನಿಫಾರ್ಮ್ ಮಾಡಿದ್ದೀವಿ ಅಂತ ಏನಾರು ಹೇಳಿದ್ರ? ಯಾಕಂದರೆ ನಾನು ಓದ್ತಾ ಇರುವಾಗ ಅವಾಗೆಲ್ಲ ವೇಲ್ ಇತ್ತು, ಮಕ್ಕಳೆಲ್ಲ ವೇಲ್ ಪ್ರಕಾರವಾಗಿ ಹೋಗ್ತಾ ಇದ್ದೋ. ಈಗ ನಾವು ಅದೇ ತಿಳಿದಿದ್ದು. ನಮಗೆ ಮಗು ಹೇಳಿದ್ಮೇಲೆ ಗೊತ್ತಾಯ್ತೆ, ಭಾಳ ಜನ ವೇಲ್ ಬಿಚ್ಬಿಟ್ಟು ಬರ್ತಾರೆ ಕಾಲೇಜಲ್ಲಿ, ನಾವು ವೇಲ್ ಹಾಕೊಂಡು ಹೋಗ್ತಾ ಇದ್ದವಪ್ಪ ಅಂತ ಹೇಳಿದ್ಮೇಲೆ ನಮಗೆ ಗೊತ್ತಾಗಿರೋದು. ಯಾಕಂದರೆ ನಾನು ಮಗಳಿಗೆ ಓದ್ತಿರೋದು ಯಾವುದು ಕೋ ಎಜುಕೇಷನಲ್ಲಿ ಓದ್ತಿಲ್ಲ, ಬರೀ ಹೆಣ್ಮಕ್ಳು ಓದೋ ಕಾಲೇಜಲ್ಲೇ ಓದ್ಕೊ ಬಂದಿರೋದು ನನ್ನ ಮಗಳು. ಈಗ ಡಿಗ್ರಿಗೆ ಅಲ್ಲಿ ಕರ್ಕೊಂಡೋಗಿ ಬಾಯ್ಸ್ ಜೊತೆ ನಾನು ಸೇರಿಸಿರೋದು. ಇಲ್ಲಿ ಈ ಸ್ಥಿತಿ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ನಾನು ಅದೆಲ್ಲ ಬೇಕಾಗಿಲ್ಲ ಸರ್. ನಾನು ಅವ್ರು ಯಾರು ಏನು ಹೇಳ್ತಾರೆ ಹೇಳಿದ್ರು, ಭಾಳ ಹೇಳೋರು ಎಲ್ಲೆಲ್ಲ ಏನೇನೋ ಹೇಳ್ತಾವ್ರೆ. ನನಗದು ಬೇಕಾಗಿಲ್ಲ. ನಾನು ಇಲ್ಲೇ ಅಂಟಮ್ದಿರಂಗಿದ್ದು ಜೀವನ ಮಾಡ್ತಾಯಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ಎಲ್ಲ ನಮ್ಮ ಕರ್ನಾಟಕ ದೇಶ ಜನಗಳಿಗೆ ಹೇಳ್ಕೊಳ್ತೀನಿ ನಾನು, ದಯವಿಟ್ಟಾಗಿ ನಾವು ನೆಮ್ಮದಿಯಾಗಿದ್ದೀವಿ. ಇವ್ರವ್ರ ಮಾತು ಕೇಳಬೇಡಿ, ಜೀವನ ಮಾಡೋಣ, ನೆಮ್ಮದಿಯಾಗಿರೋಣ ಅಷ್ಟೇ. ಏನು ಉಗ್ರ ಸಂಘಟನೆಯನ್ನು ಇದು ಮಾಡಿದಾರೆ ಸರ್, ಭಾರತದ ಶ್ರೇಷ್ಠ ಮಹಿಳೆ ಜೊತೆಗೆ ಕತ್ತಿ ಅಂತ ಎಲ್ಲ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನನಗೆ ಅದು ಏನಂತಾನೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನನಗೆ ಏನಂತಾನೆ ಗೊತ್ತಿಲ್ಲ ಸರ್. ನನ್ನ ಕೆಲಸ ಆಯಿತು, ನನ್ನ ವ್ಯವಹಾರ ಆಯಿತು, ನನ್ನ ಫ್ಯಾಮಿಲಿ ಆಯಿತು. ಅದೇನು ಕಾನೂನಿದೆ, ಸರ್ಕಾರ ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಏನಿದು ವೆರಿಫಿಕೇಷನ್ ಮಾಡಿ ಕ್ರಮ ತಗೊಳ್ತಾರೆ. ಯಾಕಂದರೆ ನಾವು ನಾರ್ಮಲ್ ಜನಗಳು, ಯಾವ ಪೊಲಿಟಿಷಿಯನ್ನಲ್ಲಿ ಇಲ್ಲ ನಮಗೆ. ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ. ಇದ್ದಾರೆ, ದೊಡ್ಡವ್ರು ಇದ್ದಾರೆ, ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೆ. ಆ ಕೊಟ್ಟಿರೋ ದುಡ್ಡಲ್ಲೇ ಅದು ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿ ನಾನು ಪಬ್ಲಿಕ್ಗೆ ಕೊಡೋಣ ಅಂತ ಇದ್ದೀನಿ. ದಯವಿಟ್ಟು ಹಬ್ಬ ಆಗಲಿ, ಆದಮೇಲೆ ನಾನು ನಿಮಗೇನೆ ಕರೆಸ್ಬಿಟ್ಟು ಒಂದು ಇದು ಮಾಡಿಸ್ತೀನಿ. ನೋಡಿ ಸರ್, ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಅವ್ರ ದೇಶದಲ್ಲಿ ನೋಡ್ಕೊಳ್ಳಿ, ಅವ್ರವ್ರದ್ದು ಏನೈತೆ ಅವ್ರವ್ರದ್ದು ನೋಡ್ಕೊಳ್ಳಿ. ನಮಗೆ ಬೇಕಾಗಿಲ್ಲ ಅವ್ರದ್ದು. ಅವ್ರು ಹೇಳೋದು ಏನೇನೋ ಮಾತುಗಳಾಡ್ತಾರೆ, ನಾಳೆ ದಿವಸ ಏನೇನೋ ಹೇಳ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೊಡೋಕ್ಕಾಯ್ತದ? ನಮಗೆ ಬೇಕಾಗಿಲ್ಲ, ನಾವು ನೆಮ್ಮದಿಯಾಗಿದ್ದೀವಿ ನಮ್ಮ ದೇಶದಲ್ಲಿ. ಮುಸ್ಕಾನ್ಗೆ ನಾವು ಕಾಲೇಜಲ್ಲಿ ಹೋಗಿ ಪ್ರಿನ್ಸಿಪಲ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಬೇರೆ ರೂಮ್ ಹೆಣ್ಮಕ್ಳಿಗೆ ನಾವು ಕೊಡಿ ಅಂತ 15 ದಿನದಿಂದ ಅವ್ರ ಪ್ರಿನ್ಸಿಪಲ್ ಅವರು ಕರೆದುಬಿಟ್ಟು ನಾವು ಮಾಡ್ತೀವಿ, ಮೀಟಿಂಗ್ ಮಾಡ್ತಾಯಿದ್ದೀವಿ, ಕೊಡ್ತೀವಿ ಅಂದ್ಕೊಂಡು ಮಾತಾಡಿ ಇದು ಮಾಡ್ತೀವಿ ಅಂತ ಪ್ರಿನ್ಸಿಪಲ್ ಸ್ಟಾಫ್ ಅವರು 2 ದಿನ ಎಕ್ಸಾಮ್ ಇರೋವರೆಗೂ ಆಗಲ್ಲ ಅಂತ ಹೇಳ್ಬಿಟ್ರು. ಹಿಜಾಬ್ ಬೇಡ ಸರ್, ಒಂದು ವೇಲ್ ಹಾಕೊಂಡು ಮಗು ಕೂತ್ಕೊಳ್ತದೆ, ಒಂದು ವೇಲ್ಗೆ ಪರ್ಮಿಷನ್ ಕೊಡಿ ಸಾಕು ಅಂತ. ಫಸ್ಟ್ ಇಯರ್ ನೀವು ಓದ್ತಿದ್ದೀರಿ, ಅಲ್ಲಿ ಹುಡುಗರು ಪಕ್ಕದಲ್ಲಿ ಇರ್ತಾರೆ, ಏನ್ ಸೀರಿಯಲ್ ನಂಬರ್ ಇರ್ತದೆ, ಅದುವರೆಗೂ ನೀವು ಪ್ರಶ್ನೆ ಮಾಡಲ್ಲ. ಅದೇ ಹಿಜಾಬ್ ಸಂಘಟನೆ ಇದೆ, ಹಿಜಾಬ್ ಧ್ವನಿ ಯಾವಾಗ ಎತ್ತಿತ್ತು ಆಗ ಮಾತ್ರ ಈ ತರದ್ ಕೇಳ್ತಾ ಇದ್ರೆ ಎಷ್ಟು ಸರಿ ಅಂತ? ಸರ್, ಇದು ಆಗ್ಬಾರ್ದಾಗಿತ್ತು, ಆಗೋಗಿರೋದ್ರಿಂದ ನಾವು ನೆಮ್ಮದಿಯಾಗಿ ನಡ್ಕೊಳ್ಳೋಣ. ಅವ್ರ ಕಾಲೇಜವ್ರಿಗೂ ಜೊತೆಲ್ಲ ಮಾತಾಡಿ ನಮಗೆ ಒಂದು ಮಗುಗೆ ಒಂದು ಹೋಗ್ಲಿ, ಈ ಸ್ಥಿತಿ ಆಗಿದೆ, ಪ್ರಾಣಕ್ಕೆ ಅಪಾಯ ಇದೆ ನನ್ನ ಮಗಳಿಗೆ, ದಯವಿಟ್ಟು ಒಂದು ರೂಮ್ ಕೊಡಿ. ಅಲ್ಲ ಸರ್, ಅದು ಪ್ರಾಣಕ್ಕೆ ಅಪಾಯ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಬೇಕು ನೀವು. ಸರ್, ಈಗ ಆಗಿರೋದು ಕಾಲೇಜಲ್ಲೇ ಇದು ಆ ಘಟನೆ ಆಗಿರೋದು. ನಾಳೆ ಈಗ ನಾನು ಯಾವ ಕಾರಣಕ್ಕೆ ತಗೊಂಡು ಕಾಲೇಜಲ್ಲಿ ಬಿಟ್ಟು ಏನಾರು ಹೆಚ್ಚು ಕಡಿಮೆ ನನ್ನ ಮಗಳು ಆದರೆ ಯಾರು ಗ್ಯಾರಂಟಿ ತೊಗೊಳ್ತಾರೆ? ಆ ಮುಖಾಂತರ ಹೋಗಿ ಕಾಲೇಜಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದೆ, ಸರ್ ಹಿಂಗೆ ಬೇರೆ ಒಂದು ಸಪ್ರೇಟ್ ರೂಮಲ್ಲಿ ಮಾಡಿ ಹೆಣ್ಮಕ್ಳಿಗೆ, ನನ್ನ ಮಗಳಿಗೆ ಒಬ್ಬಳಿಗಲ್ಲ, ಬೇರೆ ಎಲ್ಲ ಹೆಣ್ಮಕ್ಳು ಸೇರಿಸಿ ಎಕ್ಸಾಮ್ ಬರ್ಸಿ ಸರ್. ನೀವು ಬೇಕಾದರೆ ಅಲ್ಲಿ ಹೆಣ್ಮಕ್ಳ ಜೊತೆ ವೇಲ್ ಬಿಚ್ಚಿದಿ, ಇಲ್ಲ ಹಂಗೆ ಬರೀಲಿ, ಇಲ್ಲ ವೇಲ್ ಪರ್ಮಿಷನ್ ಕೊಟ್ಟರೆ ವೇಲ್ ಹಾಕ್ಕೊಂಡು ಬರೀತಾಳೆ ಅಂತ. ನಾವು ಈ ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು 15 ದಿನ ತಳ್ಬಿಟ್ಟು ಆಗಲ್ಲ ಅಂದರು. ಸರ್ ನೋಡಿ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರು ಯಾರು ಹೆಂಗೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ. ಬಟ್ ನನಗೆ ಈಗ ನಿಮ್ಮ ಮುಖಾಂತರನೇ ನನಗೆ ಗೊತ್ತಾಗಿದ್ದು,
ನೀವು ಕ್ಲೂ ತೋರ್ಸಾದ್ಮೇಲೆ ಅವ್ರು ಹಿಂಗೆ ಹೇಳ್ತಾವ್ರೆ ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅವ್ರು ಯಾರಂತನೂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಅದೇನೋ ಅರಬ್ಬಿನಲ್ಲಿ ಹೇಳವ್ರೆ ಅವರು, ಬಟ್ ನನಗೂ ಅದು ಗೊತ್ತಿಲ್ಲ. ಅದೇನೋ ವೆಲ್ಕಮ್ ಮಗಳಿಗೆ ಬೇರೆ ವೆಲ್ಕಮ್ ಅಂತ ಆಡ್ಕೊಂಡವ್ರು ಅವ್ರು ಅಷ್ಟೇ ಅಂತೆ, ಯಾರೋ ಹೇಳಿದ್ರು ಅಷ್ಟೇ ಕೇಳ್ಬಿಟ್ಟು. ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಈ ಥರ ಪ್ರಶಂಸನೆ ಕೇಳಿದಾಗ ಏನು ಅನ್ಸುತ್ತೆ? ತಪ್ಪು ಸರ್ ಇದೆಲ್ಲ ಮಾಡ್ತಾರೋದು. ಸುಮ್ಮನೆ ಗೊಂದಲ ಮಾಡಿ ನಮ್ಮಲ್ಲಿ ತಂದು ಹಾಕಕ್ಕೆ ಜಗಳ ಆಡಿಸೋಕ್ಕೋಸ್ಕರ ಎಲ್ಲ ಮಾಡ್ತಾರೋದು. ನಾನು ಹೇಳ್ತೀನಿ ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸರ್. ಅದು ಅವ್ರು ನಮ್ಗೆ ಯಾರು ಏನು ಅಂತಲೇ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಏನು ಹೇಳಲಿ ನಾನು? ನನಗೆ ಅವ್ರು ಯಾರು ಎಂಥವ್ರು ಅಂತಲೇ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಇವತ್ತು ನೋಡಿರೋದು ಅವ್ರಿಗೆ. ನನಗೆ ಗೊತ್ತಿಲ್ಲ ಸರ್ ಅದು ಯಾವ ಸಂಘಟನೆ ಆಯಿತೋ, ಇಂಥ ಸಂಘಟನೆ ಎಲ್ಲೆಲ್ಲ ಅವರೋ ಗೊತ್ತಿಲ್ಲ ನನಗೆ. ಅದು ಅವ್ರು ಏನು ಹೇಳ್ತಾರೋ ಅಂತಲೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಅದು ಸರ್ ಪಾಸ್ಪೋರ್ಟ್ಗೆ ನಮಗೆ ಇದು ರಂಜಾನ್ ತಿಂಗಳಲ್ಲಿ ನಾವು ಉಮ್ರಾ ಮಾಡಬೇಕು ಅಂತ 3-4 ವರ್ಷದಿಂದ ಹೇಳ್ಕೊಂಡೆ. ನನಗೆ ಗೊತ್ತಿಲ್ಲ ಸರ್. ಅದು ಅವರು ಮಾತಾಡ್ತಾರೋದು, ಅವ್ರವ್ರು ಏನೇನು ಮಾಡ್ತಾರೋ ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ನನಗೆ ನೋಡಿ ಸರ್, ನನಗೆ ನಾವು ಇಲ್ಲಿ ಬದುಕಿ ಜೀವನ ಮಾಡ್ತಾರೋದು, ನಾವು ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಇಲ್ಲಿ ನಾವು. ಅವರು ಅದು ಏನೇನು ಆಚೆ ಕಂಟ್ರಿನಲ್ಲಿ ಏನೇನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವಿಲ್ಲಿ ಪ್ರೀತಿಯಿಂದ ಅಣ್ತಂದಿರಂಗೆ ಜೀವನ ಮಾಡ್ತಾ ಇದ್ದೀವಿ, ನೆಮ್ಮದಿಯಾಗಿದ್ದೀವಿ ನಾವು. ಎಲ್ಲರಿಗೂ ಹೇಳಿದ್ದೀನಿ ಸರ್, ನಿಮ್ಮ ಕ್ಯಾಮ್ರಾ ಮುಖಾಂತರನೇ ನಾನು ಹೇಳ್ತಾ ಇದ್ದೀನಿ. ಬಂದವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಹೇಳಿದ್ದೀನಿ ದಯವಿಟ್ಟು ಬೇಡ ಅಂತ. ಇಲ್ಲ ನಾವು ನಿಮ್ಮ ಮಗಳಿಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿದ್ರು ಅವರು ಅಷ್ಟೇ. ಬಟ್ ನಾನಂದರೆ ದಯವಿಟ್ಟು ನನಗೆ ತೊಂದರೆ ಆಯ್ತಾ ಇದೆ ಬೇಡ ಅಂತಲೂ ಹೇಳಿದ್ರು ಬಂದವ್ರೆ ಅವರು. ನಾನು ಹೇಳಿದೆ ಸರ್, ದುಡ್ಡು ಕೊಡೋರ್ಗು ಹೇಳಿದ್ದೀನಿ, ಬೇಡ ಅಂತಲೇ ಹೇಳಿದ್ದೀನಿ. ದೇವ್ರು ನನಗೆ ಆ ಸ್ಥಿತಿಲಿ ಮಡಗಿಲ್ಲ. ನೀವು ಚೆನ್ನಾಗಿದ್ದೀನಿ ನಾನು, ನನಗೆ ಅದು ಬೇಕಾಗಿ. ಏನು ಅವ್ರು ನಮ್ಮಲ್ಲಿ ಹದಿಯಾ ಅಂತಾರೆ, ನಮ್ಮ ಮುಸ್ಲಿಂ ಧರ್ಮದಲ್ಲಿ ಹದಿಯಾ ಅಂತಾರೆ. ಅದು ಹದಿಯಾ ಅಂತ ನಾವು ಕೊಡ್ತಾ ಇರೋದು, ತಗೋ ಅಂತ ಹೇಳಿ ಕೊಟ್ಟಿರೋದಷ್ಟೇ. ಅದ್ರ ಬಗ್ಗೆ ಒಳ್ಳೇದು ಒಂದು ಕೆಲಸ ಮಾಡೋಣ ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಅಂತ ಹಬ್ಬ ಆಗಲಿ. ಅದು ನನಗೆ ಗೊತ್ತಿಲ್ಲ ಸರ್. ಅದು ಅವರು ಮಾತಾಡ್ತಾರೋದು, ಅವ್ರವ್ರು ಏನೇನು ಮಾಡ್ತಾರೋ ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ನನಗೆ ನೋಡಿ, ನಾವು ಇಲ್ಲಿ ಬದುಕಿ ಜೀವನ ಮಾಡ್ತಾರೋದು, ನಾವು ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಇಲ್ಲಿ ನಾವು. ಅವರು ಅದು ಏನೇನು ಆಚೆ ಕಂಟ್ರಿನಲ್ಲಿ ಏನೇನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವಿಲ್ಲಿ ಪ್ರೀತಿಯಿಂದ ಅಣ್ತಂದಿರಂಗೆ ಜೀವನ ಮಾಡ್ತಾ ಇದ್ದೀವಿ, ನೆಮ್ಮದಿಯಾಗಿದ್ದೀವಿ ನಾವು. ಎಲ್ಲರಿಗೂ ಹೇಳಿದ್ದೀನಿ ಸರ್, ನಿಮ್ಮ ಕ್ಯಾಮ್ರಾ ಮುಖಾಂತರನೇ ನಾನು ಹೇಳ್ತಾ ಇದ್ದೀನಿ. ಬಂದವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಹೇಳಿದ್ದೀನಿ ದಯವಿಟ್ಟು ಬೇಡ ಅಂತ. ಇಲ್ಲ ನಾವು ನಿಮ್ಮ ಮಗಳಿಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿದ್ರು ಅವರು ಅಷ್ಟೇ. ಬಟ್ ನಾನಂದರೆ ದಯವಿಟ್ಟು ನನಗೆ ತೊಂದರೆ ಆಯ್ತಾ ಇದೆ ಬೇಡ ಅಂತಲೂ ಹೇಳಿದ್ರು ಬಂದವ್ರೆ ಅವರು. ನಾನು ಹೇಳಿದೆ ಸರ್, ದುಡ್ಡು ಕೊಡೋರ್ಗು ಹೇಳಿದ್ದೀನಿ, ಬೇಡ ಅಂತಲೇ ಹೇಳಿದ್ದೀನಿ. ದೇವ್ರು ನನಗೆ ಆ ಸ್ಥಿತಿಲಿ ಮಡಗಿಲ್ಲ. ನೀವು ಚೆನ್ನಾಗಿದ್ದೀನಿ ನಾನು, ನನಗೆ ಅದು ಬೇಕಾಗಿ. ಏನು ಅವ್ರು ನಮ್ಮಲ್ಲಿ ಹದಿಯಾ ಅಂತಾರೆ, ನಮ್ಮ ಮುಸ್ಲಿಂ ಧರ್ಮದಲ್ಲಿ ಹದಿಯಾ ಅಂತಾರೆ. ಅದು ಹದಿಯಾ ಅಂತ ನಾವು ಕೊಡ್ತಾ ಇರೋದು, ತಗೋ ಅಂತ ಹೇಳಿ ಕೊಟ್ಟಿರೋದಷ್ಟೇ. ಅದ್ರ ಬಗ್ಗೆ ಒಳ್ಳೇದು ಒಂದು ಕೆಲಸ ಮಾಡೋಣ ಅವ್ರು ಕೊಟ್ಟಿರೋದು. ಇದು ಮುಸ್ಕಾನ್ ತಂದೆಯವರ ರಿಯಾಕ್ಷನ್. ಆದ್ರೆ ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿಟಿ ರವಿ ಅವರು ಮಾತಾಡಿದ್ದಾರೆ. ಹಿಜಾಬ್ ಹಿಂದೆ ಬೇರೆಯದ್ದೇ ಸಂಚಿದೆ ಅಂತ ಅನ್ಸುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಲ್ ಖೈದಾ ಬೆಂಬಲದ ಬಗ್ಗೆ ತನಿಖೆಯಾಗಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸಿಟಿ ರವಿ ಅವರು ಆರೋಪ ಮಾಡಿರುವಂತದ್ದು. ಭಾರತವನ್ನ ದುರ್ಬಲಗೊಳಿಸುವ ಯತ್ನ ನಡೀತಾ ಇದೆ ಅಂತ ಸಿಟಿ ರವಿ ಅವರು ಆರೋಪ ಮಾಡ್ತಿದ್ದಾರೆ. ಅಲ್ ಖೈದಾದ ಮುಖಂಡರೊಬ್ರು ಈ ರೀತಿ ಬೆಂಬಲವನ್ನ ಕೊಡ್ತಾರೆ ಅಂತಂದ್ರೆ ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಇದರ ಕುರಿತು ತನಿಖೆ ಆಗಬೇಕು. ಹಿಜಾಬ್ ಹಿಂದೆ ಬೇರೆಯದ್ದೇ ಸಂಚು ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಲ್ ಖೈದಾ ಬೆಂಬಲದ ಬಗ್ಗೆ ತನಿಖೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಸಿಟಿ ರವಿ ಅವರು ಹೇಳಿದ್ದಾರೆ. ಭಾರತವನ್ನ ದುರ್ಬಲಗೊಳಿಸುವ ಯತ್ನ ನಡೀತಾ ಇದೆ, ಇದನ್ನ ಹತ್ತಿಕ್ಕುವಂತಹ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆನ ಮಾಡಬೇಕು ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಈ ಒಂದು ಹಿಜಾಬ್ ತೀರ್ಪು ಕೊಟ್ಟಂತಹ ಸಂದರ್ಭದಲ್ಲಿ ಹೈಕೋರ್ಟ್ನ 3 ಸದಸ್ಯ ಪೀಠ ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಈ ಹಿಜಾಬ್ ಸಂಚಿನ ಹಿಂದೆ ಬೇರೆಯದ್ದೇ ಷಡ್ಯಂತ್ರ ನಡೀತಾ ಇದೆಯಾ, ಈ ಒಂದು ವಿಚಾರವನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮಾಡಬೇಕು ಅಂತ ಕೋರ್ಟ್ ಕೂಡ ಹೇಳಿತ್ತು. ಈಗ ನಾನಾ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಅಲ್ ಖೈದಾ ಮುಖಂಡರೊಬ್ರು ಬೆಂಬಲವನ್ನ ಕೊಡ್ತಾರೆ ಮುಸ್ಕಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಅದನ್ನ ತನಿಖೆ ಮಾಡಬೇಕು ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಈ ಬಗ್ಗೆ